ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಕನ್ನಡದಲ್ಲಿ 3 ಚಿತ್ರಗಳು ತೆರೆ ಕಾಣ್ತಾ ಇದ್ದಾವೆ. ಅವು ಯಾವುವು ಅಂತ ನೋಡೋಣ. ಯಾವ ಮೋಹನ ಮುರಳಿ ಕರೀತೋ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನ ಶರಣಪ್ಪ ಗೌರಮ್ಮ ಅವರು ಹೊತ್ಕೊಂಡಿದ್ದಾರೆ ಮತ್ತು ಈ ಚಿತ್ರದ ಚಿತ್ರಕಥೆ, ಸಂಭಾಷಣೆ ಹಾಗೂ ನಿರ್ದೇಶನದ ಜವಾಬ್ದಾರಿಯನ್ನ ವಿಶ್ವಾಸ್ ಕೃಷ್ಣ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋರು ವರುಣ್, ಮಾಧವ್ ಹಾಗೂ ಸ್ವಪ್ನ ಮತ್ತು ಇದರಲ್ಲಿ ವಿಶೇಷ ಪಾತ್ರದಲ್ಲಿ ಆಕ್ಚುಲಿ ಲೀಡ್ ಅಂತಾನೆ ಹೇಳ್ಬೋದು ಬೇಬಿ ಪ್ರಕೃತಿ ಹಾಗೂ ಒಂದು ನಾಯಿ ನಟಿಸಿದೆ. ಆಯುಧ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣ, ನಿರ್ದೇಶನ, ಕಥೆ, ಚಿತ್ರಕಥೆ, ಸಂಭಾಷಣೆಯ ಜವಾಬ್ದಾರಿಯನ್ನು ದೇವ್ ರಾಜ್ಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ದೇವ್ ರಾಜ್ಕುಮಾರ್ ಅವರು ಕಾಣಿಸ್ಕೋತಾರೆ ಮತ್ತು ಸಂಹಿತಾ ವಿನ್ಯಾ ಅವರು ಕಾಣಿಸ್ಕೋತಾ ಇದ್ದಾರೆ. ಚಾಮಯ್ಯ ಸನ್ ಆಫ್ ರಾಮಾಚಾರಿ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಈ ಚಿತ್ರದ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಹಾಗೂ ನಿರ್ಮಾಣದ ಜವಾಬ್ದಾರಿಯನ್ನು ಪಲ್ಲಕ್ಕಿ ರಾಧಾಕೃಷ್ಣ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಜಯಶ್ರೀರಾಜ್, ಪ್ರೇಮಗೌಡ ಅವರು ಹಾಗೂ ಪಲ್ಲಕ್ಕಿ ರಾಧಾಕೃಷ್ಣ ಅವರು ಕಾಣಿಸ್ಕೊತಾ ಇದ್ದಾರೆ. ಈ ವಾರ 2ನೇ ವಾರಕ್ಕೆ ಕಾಲಿಟ್ಟಿರುವಂಥ ಚಿತ್ರ ಲವ್ ಮಾಕ್ಟೇಲ್ 3 ಅದ್ಭುತ ಪ್ರದರ್ಶನ ಕಾಣ್ತಾ ಇದೆ. ಎಲ್ಲ ನೋಡುಗರಿಂದ ಒಳ್ಳೆ ಮೆಚ್ಚುಗೆಯನ್ನು ಪಡೆದಿದೆ. ತುಂಬ ಚೆನ್ನಾಗಿದೆ, ಸೊಗಸಾಗಿ ಮೂಡಿ ಬಂದಿದೆ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಸೊ ಲವ್ ಮಾಕ್ಟೇಲ್ 3ನ ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಡಾರ್ಲಿಂಗ್ ಕೃಷ್ಣ ಅವ್ರ ಮೇಲೆ ಕಥೆಯನ್ನು ಕದ್ದಿದ್ದಾರೆ ಎಂಬ ಆರೋಪ ಬಂದಿದೆ. ಅದಕ್ಕೆ ಕಾನೂನು ಪ್ರಕಾರನೇ ಉತ್ತರ ಕೊಡ್ತೀನಿ ಅಂತ ಹೋರಾಟ ಮಾಡ್ತೀನಿ ಅಂತ ಹೊರಟಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು. ಚಿಕ್ಕಣ್ಣ ಅವರ ಜೋಡೆತ್ತು ಎಂಬ ಚಿತ್ರ 68 ದಿನಗಳ ಕಾಲ ಚಿತ್ರೀಕರಣ ಮುಗಿಸು ಸುಮಾರು 80% ಚಿತ್ರ ಪೂರ್ಣಗೊಂಡಿದೆ ಅಂತ ಹೇಳಿದ್ದಾರೆ. ಅಂತಿಮ ಹಂತಕ್ಕೆ ತಲುಪಿದೆ, ಇನ್ನು 20% ಚಿತ್ರ ಬಾಕಿ ಇದೆ ಅಂತ ಹೇಳ್ಕೊತಾ ಇದ್ದಾರೆ. ರಿಷಬ್ ಶೆಟ್ಟಿ ಅವರು ಹೊಂಬಾಳೆ ಫಿಲಮ್ಸ್ನ ಅನ್ಫಾಲೋ ಮಾಡಿದ ತಕ್ಷಣ ಒಂದು ಸುದ್ದಿ ಉಟ್ಕೊಳ್ಳುತ್ತೆ. ಅವರೊಂದು ಪೋಸ್ಟ್ ಹಾಕ್ತಾರೆ, 2ನೇ ಅಧ್ಯಾಯ ಆರಂಭ ಅಂತ. ಆ ಪೋಸ್ಟ್ ಹಿನ್ನೆಲೆಯಲ್ಲೇ ಎಲ್ಲರೂ ಏನಂತ ಇದ್ದಾರೆ ಅಂದರೆ ಕಾಂತಾರ ಚಾಪ್ಟರ್ 2ನ ಆರಂಭನೇನೋ ಅನ್ನೋ ಮಾತುಕತೆ ಸ್ಯಾಂಡ್ಲ್ವುಡ್ಡಲ್ಲಿ ನಡೀತಾ ಇದೆ. ಗ್ಯಾಂಗ್ಸ್ ಆಫ್ UK ಎಂಬ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದೆ. ಯೂಟ್ಯೂಬಲ್ಲಿ ಇದನ್ನು ನೋಡ್ಬೋದು. ಬೃಂದ ವಿಹಾರಿ ಎಂಬ ಚಿತ್ರದ ರಾಮ ರಾಮ ಎಂಬ ಹಾಡು ಇನ್ನು ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ಕನ್ನಡ ಚಿತ್ರವನ್ನು ಚಿತ್ರಮಂದಿರಗಳಲ್ಲೇ ಹೋಗಿ ವೀಕ್ಷಿಸಿ ಅಂತ ಹೇಳ್ತಾ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಬರೋ ವಾರದ ಫ್ಲಿಕ್ ಟಾಕ್ಸಲ್ಲಿ ಇನ್ನಷ್ಟು ಕನ್ನಡ ಚಿತ್ರಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. सुखी भव।